ಇನ್ನು ದರ್ಶನ್ ಇನ್ನೂ ಹಾಸಿಗೆ ದಿಂಬು ಸಿಕ್ಕಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಮೂಡಿದೆ. ಜೈಲಧಿಕಾರಿಗಳು ಕೋರ್ಟ್ ಆದೇಶ ಪಾಲಿಸ್ತಾ ಇಲ್ಲ ಅಂತ ದರ್ಶನ್ ಜಡ್ಜ್ ಮುಂದೆನೇ ಹೇಳಿರೋದು ನರಕಯಾತನೆಯನ್ನ ಬಿಚ್ಚಿಟ್ಟಿದ್ದಾರೆ. ವಿಚಾರಣೆ ಮುಂದೂಡಿದ ಕೋರ್ಟ್ ಜೈಲಧಿಕಾರಿಗಳ ಹಾಜರಿಗೆ ಸೂಚಿಸಿದೆ. ಜೈಲಾಧಿಕಾರಿಗಳು ಕೋರ್ಟ್ ಆದೇಶ ಪಾಲಿಸ್ತಿಲ್ಲ. ವಾಕಿಂಗ್ ಮಾಡಲು 25 ಅಡಿ ಜಾಗ, ದರ್ಶನ್ ಆರೋಪ. ಹೆಚ್ಚುವರಿ ಹಾಸಿಗೆ ಇಲ್ವಂತೆ, ದಿಂಬು ಸಿಗ್ತಿಲ್ವಂತೆ, ವಾಕಿಂಗ್ ಮಾಡೋಕ್ಕೂ 25 ಅಡಿ ಜಾಗ ಕೊಟ್ಟಿದ್ದಾರೆ. ಹೀಗೆ ಕೊಲೆ ಆರೋಪಿ ದರ್ಶನ್ ತಾನು ಅನುಭವಿಸ್ತಾ ಇರೋ ನರಕ ಯಾತನೆ ಬಗ್ಗೆ ಕೋರ್ಟ್ ನಲ್ಲಿ ಮತ್ತೆ ಅಳಲು ತೋಡ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಇವತ್ತು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್, ಪವಿತ್ರ ಗೌಡ ವಿಚಾರಣೆಗೆ ಹಾಜರಾದ್ರೆ ರಾಘವೇಂದ್ರ, ಧನರಾಜ್, ವಿನಯ್, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ಖುದ್ದಾಗಿ ಹಾಜರಾಗಿದ್ರು. ಮತ್ತೋರ್ವ ಆರೋಪಿ ನಂದೀಶ್ ವಿಚಾರಣೆಗೆ ಗೈರಾಗಿದ್ದ. ಇವತ್ತು ವಾದ ಮಂಡಿಸಿದ ದರ್ಶನ್ ಪರ ವಕೀಲರಾದ ಸುನಿಲ್ ಕುಮಾರ್ ಆರೋಪಿಗಳನ್ನ ಇನ್ನೂ ಕ್ವಾರಂಟೈನ್ ನಲ್ಲೇ ಇಟ್ಟಿದ್ದಾರೆ, ಸಾಮಾನ್ಯ ಸೆಲ್ಗೆ ಶಿಫ್ಟ್ ಮಾಡಬೇಕು ಅಂತ ಮನವಿ ಮಾಡಿದ್ರು. ಜೈಲಿನ ಅಧಿಕಾರಿಗಳು ಕೋರ್ಟ್ ಆದೇಶ ಪಾಲಿಸ್ತಾ ಇಲ್ಲ ಅಂತ ವಾದಿಸಿದ ಅವರು 20 ಬಾರಿ ಕೋರ್ಟ್ ಆರ್ಡರ್ ಕೇಳ್ತಾರೆ, ಕೋರ್ಟ್ ಆರ್ಡರ್ಗೂ ಮಾನ್ಯತೆ ನೀಡ್ತಿಲ್ಲ ಅಂದ್ರು. ಜೈಲಿನಲ್ಲಿರೋ ಸಮಸ್ಯೆ ಬಗ್ಗೆ ಆರೋಪಿಗಳನ್ನ ಆಲಿಸುವಂತೆ ವಕೀಲರು ಮನವಿ ಮಾಡಿದ್ರು. ಈ ವೇಳೆ ನ್ಯಾಯಾಧೀಶರು ದರ್ಶನ್ಗೆ ಪ್ರಶ್ನೆ ಮಾಡಿದ್ರು. ಕೋರ್ಟ್ ಆದೇಶ ಪಾಲಿಸುತ್ತಿದ್ದಾರಾ? ಇಲ್ಲ ಸರ್, ಯಾವ ಆದೇಶಗಳನ್ನು ಪಾಲಿಸುತ್ತಿಲ್ಲ. 25 ಅಡಿ ಉದ್ದ, 3 ಅಡಿ ಅಗಲದಲ್ಲಿ ಮಾತ್ರ ಓಡಾಡಲು ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ವಾಕಿಂಗ್ ಮಾಡಬೇಕಂದ್ರೆ ಅಲ್ಲಿ ಸೂರ್ಯನ ಬೆಳಕು ಬರೋದಿಲ್ಲ. ಹೀಗಂತ ದರ್ಶನ್ ಗೋಲಿಟ್ಟಿದ್ದು ಸಮಸ್ಯೆ ಆಲಿಸಿರುವ ಕೋರ್ಟ್ ವಿಚಾರಣೆಯನ್ನ ಅಕ್ಟೋಬರ್ 9ಕ್ಕೆ ಮುಂದೂಡಿತು. ಜೈಲಿನ ಅಧೀಕ್ಷಕರ ಖುದ್ದು ಹಾಜರಿಗೆ ಕೋರ್ಟ್ ಸೂಚಿಸಿದೆ. ಶಿವಪ್ರಸಾದ್, TV9 ಬೆಂಗಳೂರು.